ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೀವು ಸಾಕಷ್ಟು ಜನ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡಿ ಇವಾಗ ಸಾಕಷ್ಟು ಜನಕ್ಕೆ ಸಾಕಾಗಿದೆ. ಇನ್ನು 2,000 ರೂಪಾಯಿ ಬರಲ್ವೇನೋ ಅಂತ ಅಂದುಕೊಂಡು ಬಿಟ್ಟಿದ್ದೀರಾ. ಏನು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 11ನೇ ಕಂತಿನ ಹಣ ಯಾವಾಗ ಬರುತ್ತೆ ನಮಗೆ ಅದರ ಬಗ್ಗೆನೂ ಲೇಟೆಸ್ಟ್ ಆಗಿ ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ನೀವು ಸಾಕಷ್ಟು ಜನ 11ನೇ ಕಂತಿನ ಹಣಕ್ಕೆ ಸಾಕಷ್ಟು ದಿನಗಳಿಂದ ವೇಟ್ ಮಾಡುತ್ತಿದ್ದೀರಾ. ಇವಾಗ ಬರುತ್ತೆ, ನಾಳೆ ಬರುತ್ತೆ ಅಂತ ಸಾಕಷ್ಟು ಜನಕ್ಕೆ ವೇಟ್ ಮಾಡಿ ಸಾಕಾಗಿ ಹೋಗಿದೆ. ಇನ್ನು 2,000 ರೂಪಾಯಿ ಬರುವುದಿಲ್ಲ ಏನೋ, ಎಲೆಕ್ಷನ್ ರಿಸಲ್ಟ್ ಬಂತು, ಕಾಂಗ್ರೆಸ್ ಬರಲಿಲ್ಲ ಅಧಿಕಾರಕ್ಕೆ, ಇನ್ನು 2,000 ರೂಪಾಯಿ ಕೊಡುವುದಿಲ್ಲವೇನೋ ಅಂತ ಸಾಕಷ್ಟು ಜನ ಅಂದುಕೊಂಡು ಬಿಟ್ಟಿದ್ದೀರಾ. ಅದರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಗೃಹಲಕ್ಷ್ಮಿ ಹಣ ಅದರ ಬಗ್ಗೆ ಯಾಕೆಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಏನೆಂದ್ರೆ, ಮೊದಲು ಇವಾಗ 2,000 ರೂಪಾಯಿ ಏನು ಹಾಕುತ್ತಿದ್ದೀರಲ್ಲ ಜನರ ಖಾತೆಗೆ, ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸುವುದಿಲ್ಲ. ನಾವು ಏನೂ ಆಶ್ವಾಸನೆ ಕೊಟ್ಟಿರುವುದಿಲ್ಲ. ಸೇಮ್ ಅದೇ ರೀತಿ ಈ ವರ್ಷನೂ ಕೂಡ ಬರುತ್ತೆ. ಮಹಿಳೆಯರು 2,000 ರೂಪಾಯಿಯನ್ನ ರಿಸೀವ್ ಮಾಡಿಕೊಳ್ಳುತ್ತಾರೆ ಅಂತಾನೂ ಕೂಡ ಹೇಳಿದ್ದಾರೆ. ಅದರ ಬಗ್ಗೆ ನಿಮಗೆ 2,000 ರೂಪಾಯಿ ಬರುತ್ತಾ ಬರಲ್ವೇನೋ ಅನ್ನೋದನ್ನ ಡೌಟ್ ನಿಮಗೆ ಬೇಡ. ಖಂಡಿತವಾಗ್ಲೇ ಬರುತ್ತೆ. ಒಂದೆರಡು ದಿನ ಬೇಗ ಬರಬಹುದು, ಒಂದೆರಡು ದಿನ ನಿಧಾನಕ್ಕೆ ಬರಬಹುದು. ಕೆಲವರಿಗೆ ಅಷ್ಟೇ ಖಂಡಿತವಾಗ್ಲೂ ನೀವು ರಿಸೀವ್ ಮಾಡಿಕೊಳ್ಳುತ್ತೀರಾ. ಅದರ ಬಗ್ಗೆ ನೀವು ಏನು ತಲೆ ಕೆಡಿಸ್ಕೊಳ್ಬೇಡಿ. ಯಾಕೆಂದ್ರೆ ಅನ್ನಭಾಗ್ಯ ಯೋಜನೆಯ ಹಣನೇ ನಿಮಗೆ ಎಷ್ಟೊಂದು ದಿನ ಆದ್ಮೇಲೆ ನಿಮಗೆ ಇವಾಗ ರಿಲೀಸ್ ಮಾಡಿದ್ರು. ಎಲೆಕ್ಷನ್ ರಿಸಲ್ಟ್ ಬಂದಾದ ಮೇಲೇನೆ ಅದರ ಮೇಲೆ ಇಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೂ ಕೂಡ ಸ್ಟಾಪ್ ಮಾಡ್ತಾ ಇಲ್ಲ, ಎಲ್ಲಾನು ಕೂಡ ಕಂಟಿನ್ಯೂ ಆಗುತ್ತೆ. ಆದ್ರೆ ಮೇನ್ ಆಗಿ 11ನೇ ಕಂತಿನ 2,000 ರೂಪಾಯಿ ಬರಬೇಕಾಗಿತ್ತಲ್ಲ, ಯಾವಾಗ ಬರುತ್ತದೆ ಅನ್ನೋದು ಮೇನ್ ಕ್ವಶನ್ ಆಗಿರುತ್ತದೆ. ಇಷ್ಟೊತ್ತಾಗಲೇ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಬಂದಿರಬೇಕಾಗಿತ್ತು. ಆದರೆ ಇನ್ನೂ 2,000 ರೂಪಾಯಿ ನಿಮಗೆ ಯಾರಿಗೂ ಕೂಡ ಬಂದಿರಲಿಲ್ಲ. ಎಷ್ಟೊಂದು ಜನ ವೇಟ್ ಮಾಡ್ತಾ ಇದ್ದೀರಾ ಯಾವಾಗ ಬರುತ್ತೆ ಅಂತ. ಇದರ ಬಗ್ಗೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನಿಮಗೆ 2,000 ರೂಪಾಯಿ ಯಾವಾಗ ಬರುತ್ತೆ 11ನೇ ಕಂತಿನ ಹಣ ಅಂತ, ಮತ್ತೆ ಯಾರಿಗೆ ಪೆಂಡಿಂಗ್ ಅಮೌಂಟ್ ಇದೆ ಅದರ ಬಗ್ಗೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಬೇಕಾಗುತ್ತದೆ. ನಿಮಗೆ 2-3 ತಿಂಗಳು ಇತ್ತು, ಆದರೆ ಏನೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಅದು ಆರಾಮವಾಗಿ ಬರುತ್ತೆ. ಆದರೆ ನಿಮಗೆ ಏನಾದರೂ ಜಾಸ್ತಿ ಒಂದು 3 ತಿಂಗಳಿಂದ ಜಾಸ್ತಿ ಹಣ ಬಂದಿಲ್ಲ ಅಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಬೇಕಾಗುತ್ತದೆ. ಅಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಬಹುದು. ಕರ್ನಾಟಕ ಒನ್, ಗ್ರಾಮ ಒನ್ ಹೋಗುತ್ತೀರಾ, ಆದರೆ ಏನೂ ಕೂಡ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಅಂದ್ರೆ ಅವರಿಗೆ ಏನೂ ಕೂಡ ಪವರ್ ಇರಲ್ಲ. ಜಸ್ಟ್ ನಿಮ್ಮ ಅಪ್ಲಿಕೇಶನ್ಸ್ ಹಾಕಿ ಕೊಡಬೇಕು. ಹಾಕಿ ಕೊಟ್ಟಿದ್ದಕ್ಕೆ ಅಲ್ಲಿ ನೀವು ಹೋಗಿ ಸ್ಟೇಟಸ್ ಅನ್ನ ಚೆಕ್ ಮಾಡಿ. ಏನೂ ಕೂಡ ಪ್ರಯೋಜನ ಇಲ್ಲಿ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ಯಾವಾಗ ಬರುತ್ತೆ ಅಂತ ಇವಾಗ ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ. ನಿಮಗೆ ಏನಾದರೂ ಚಾನಲ್ನ ಫಾಲೋ ಮಾಡ್ತಿದ್ರೆ, ನಮ್ಮ ಚಾನಲ್ನ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ 11ನೇ ಕಂತಿನ ಹಣ ಯಾವಾಗ ಬರುತ್ತೆ. ಏನು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು, ಆದ್ರೆ ಡೇಟ್ ಕೊಟ್ಟಿದ್ದಿರಲ್ಲ. ಈ ಒಂದು ವಾರದಲ್ಲೇನೆ ನಿಮಗೆ 11ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು. ಡೇಟ್ ಮಾತ್ರ ಹೇಳಿರ್ಲಿಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಇವಾಗ ಬಂದಿರುವ ಮಾಹಿತಿ ಪ್ರಕಾರ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ಹಣ ನಾಳೆನೆ ಬಿಡುಗಡೆ ಆಗುತ್ತದೆ. ನಾಳೆನೆ ಬಿಡುಗಡೆಯಾಗಿ ನೆಕ್ಸ್ಟ್ ತಿಂಗಳದು 15ನೇ ತಾರೀಕುವರೆಗೂ ಕೂಡ 11ನೇ ಕಂತಿನ ಹಣ ಎಲ್ಲರ ಖಾತೆ ಕೂಡ ಹಾಕ್ತಾ ಬರುತ್ತಿರು. ನಾಳೆನೆ ಬಿಡುಗಡೆ ಪ್ರಾರಂಭ ಆಗುತ್ತದೆ ಅಂತಾನೂ ಕೂಡ ಹೇಳಿದ್ದಾರೆ. ಅಂದ್ರೆ ನಾಳೆಯಿಂದ ಎಲ್ಲರ ಖಾತೆಗೂ ಕೂಡ ಅಮೌಂಟ್ ರಿಸೀವ್ ಮಾಡಿಕೊಳ್ಳುತ್ತೀರಾ. ನಿಮಗೆ ಎಲ್ಲರ ಖಾತೆ ಕೂಡ ಬಂದು ತಲುಪುವುದಕ್ಕೆ ಅದು ಎಷ್ಟು ಟೈಮ್ ಅನ್ನು ತೆಗೆದುಕೊಳ್ಳುತ್ತದೆ ಅಂದ್ರೆ, ನೆಕ್ಸ್ಟ್ ತಿಂಗಳು 15ನೇ ತಾರೀಕುವರೆಗೂ ಕೂಡ ಟೈಮ್ ತೆಗೆದುಕೊಳ್ಳುತ್ತದೆ ಅಂತ ಹೇಳಿದ್ದಾರೆ. ಈ ಒಂದು ಮಾಹಿತಿನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.